ನಮಸ್ತೆ ಬಂಧುಗಳೇ. ಈ ಬ್ಲಾಗ್ ಮಾಡೋ ಕಾರಣ ಅಂದರೆ ನಮ್ಮೂರಿನ ಸುತ್ತಮುತ್ತಲ ಪರಿಸರಗಳನ್ನು ನಿಮಗೆ ತೋರಿಸುವಂಥ ಒಂದು ವಿಧಾನವನ್ನು ಪ್ರಯತ್ನ ಮಾಡ್ತಾಯಿದ್ದೇನೆ. ನಾನು ಬ್ಯಾಣದ ಬೀದಿ ಅಂತ ಹೋಗಿದ್ದೆ. ಬೇಲಿ ಹೋಗ್ತಾ ಮೇಲುಗಡೆ ಹೋದಾಗ ಈ ಚಿತ್ರಗಳು ಪರಿಸರಗಳು ತುಂಬ ಚೆನ್ನಾಗಿ ಕಾಣ್ತವೆ. ಆಗ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ಬ್ಲಾಗ್ ಮಾಡ್ತಾಯಿದ್ದೀನಿ. ಹಾಗೆ ನೋಡಿ, ಎಷ್ಟು ಸುಂದರವಾದ ಮತ್ತು ರಮಣೀಯವಾಗಿ ಕಾಣುತ್ತೆ ಅಂತ, ಎಷ್ಟೊಂದು ಚೆನ್ನಾಗಿದೆ ನೋಡಿ. ಹಾಗೆ ಇದನ್ನು ಮಾಡಬೇಕಾದ್ರೆ ಮಧ್ಯಾಹ್ನ ಸಾಮಾನ್ಯ 12:15 ಆಗಿತ್ತು. ಯಾಕಂದರೆ ನನ್ನ ಬ್ಯಾಣದ ಬೇಲಿಯ ಕೆಲಸ ಮುಗಿಸ್ಕೊಂಡು ಮನೆ ಬರೋ ಸಮಯದಲ್ಲಿ ನಾನು ಈ ವಿಡಿಯೋ ಬ್ಲಾಗ್ ಮಾಡಿದ್ದೆ. ಹಾಗಾಗಿ ಕೆಳಗಿನಿಂದ ಮೇಲುಗಡೆ ಹೋಗಲಿ ನನಗೆ 12:15 ಆಗಿತ್ತು. ಹಾಗೆ ನೋಡಿ, ಅಲ್ಲಿ ದೂರದಲ್ಲಿ ಒಂದು ಮನೆ ಥರ ಕಾಣುತ್ತಲ್ವ, ಅದು ನಮ್ಮೂರಿನ ಹೈಸ್ಕೂಲ್ ಅಂದರೆ ಪ್ರೌಢಶಾಲೆ. ಇದೆಲ್ಲವನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು. ಹಾಗೆ ಒಂದು ಕಡೆಯಿಂದ ತೋಟಗಳ ಚಿತ್ರಗಳನ್ನು ಕೂಡ ಇದರಲ್ಲಿ ಮಾಡಿದ್ದೀನಿ ನೋಡಿ. ಗುಡ್ಡಗಳು ಮತ್ತು ಚಿಕ್ಕದಾಗಿ ಮಳೆ ಬರ್ತಾ ಇದ್ದಿತ್ತು. ದೂರದ ಗುಡ್ಡದಲ್ಲೊಂದು ಹೊಗೆ ಥರ ಹೇಳ್ತಾ ಇತ್ತು. ಅಂದರೆ ನಮ್ಮ ಕಡೆ ಕಲ್ಲು ಹೊಗೆ ಅಂತಾರೆ ಅದಕ್ಕೆ. ಗುಡ್ಡದಲ್ಲಿ ಕಲ್ಲಿನಿಂದ ಹೇಳುವಂಥದ್ದು ಮಳೆ ಹೆಚ್ಚಾಗೋ ಕಾರಣ ಆ ರೀತಿ ಕಾಣುತ್ತೆ. ಹಾಗೂ ಇದು ನಮ್ಮೂರಿನ ಗುಡ್ಡವೇ ಆಗಿದೆ. ಅಂದರೆ ಗುಡ್ಡ ಅಂದರೆ ನಾವು ಬೇಡ ಅಂತ ಅಂತೀವಿ. ಅಂದರೆ ಹುಲ್ಲನ್ನು ತಯಾರಿಸುವಂಥ ಹುಲ್ಲಾಗುವಂಥ ಜಾಗ ಇದು. ಇದಕ್ಕೆ ದನಕರುಗಳು ಬೇರೆ ದನಕರುಗಳು ಬರದಂತೆ ಇದಕ್ಕೆ ಬೇಲಿ ಹಾಕೋದು ವರ್ಷದ ಕಾಯಕ. ಅದು ಮಳೆ ಬಿದ್ದಾಗ ಅದೊಂದು ಕೆಲಸ ಮಾಡಿಕೊಡ್ತೇವೆ. ಮತ್ತು ಈ ಬೇಣಕ್ಕೆ ಬಂದಾಗ ಉಂಬಳಗಳು ಅದು ಇದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಅದನ್ನು ತಗೊಂಡು ನೋಡಿಕೊಂಡು ಮಾಡೋದಕ್ಕ ನೋಡಿ ಎಷ್ಟು ಚೆಂದ ಕಾಣುತ್ತಲ್ವ. ಹೈಸ್ಕೂಲು ದೂರದಿಂದ ಹೊಡೆದಿದ್ದು ನೋಡಿ. ಇಲ್ಲಿ ಕೆಳಗಡೆ ಈ ಕಡೆ ಬಂದಾಗ ಇಲ್ಲಿ ತೋಟ ಕಾಣುತ್ತೆ ನೋಡಿ. ತೋಟದ ಚಿತ್ರ ಅಷ್ಟು ಕ್ಲಿಯರ್ ಬರೋದಿಲ್ಲ, ಯಾಕಂದರೆ ಸಣ್ಣದಾಗಿ ಮಳೆ ಇದ್ದಿತ್ತು. ಮತ್ತು ನಾನು ರೇನ್ಕೋಟು ಕ್ರಾಪ್ನ ಮುಖಾಂತರ ಅಡ್ಡ ಹಿಡ್ಕೊಂಡು ಮಾಡಿದ್ದೀನಿ. ಇದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನನ್ನ ಚಾನಲ್ ಈ ವಿಡಿಯೋ ಆದಷ್ಟು ಪೂರ್ಣ ನೋಡೋ ಪ್ರಯತ್ನ ಮಾಡಿ, ಯಾಕಂದರೆ ಚೆನ್ನಾಗಿದೆ ಇದು. ಹಾಗೂ ಇದಕ್ಕೆ ಈ ಪರಿಸರವನ್ನು ನೋಡು ನನಗೆ